ನಾವು ಫ್ರೆಶ್ ಅಪ್ ಆಗಿ ಈಗ ಮರ್ಲೈನ್ ಸ್ಟ್ಯಾಚು ನೋಡಕ್ ಹೋಗ್ತಾ ಇದೀವಿ. ಹಾಯ್ ಓ ಗುರು, ಯಾರಪ್ಪ ಇದು? ಅಕ್ಕ ನೋಡ್ರಿ, ಅಕ್ಕ ಫುಲ್ ಬಾಡಿ ಬಿಲ್ಡರ್ ಆಗಿದ್ದಾಳೆ. ಚಿನ್ನು ಜಾಸ್ತಿ ವಿಡಿಯೋ ಮಾಡಕ್ ಹೋಗ್ಬೇಡ, ಮಾಡ್ಬಿಡ್ತಾಳೆ ಅಕ್ಕ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಲೋಟಸ್ ತರ ಇರೋದು ಮ್ಯೂಸಿಯಂ. ಅದ್ರ ಹಿಂದೆ ಇರೋದು ಮರೀನಾ ಬೇ ಸ್ಯಾಂಡ್ ಹೋಟೆಲ್. ಅಲ್ಲಿ ಒಂದು ಚಿಕ್ಕದ್ ರೌಂಡ್ ಕಾಣ್ತಾ ಇದೆಯಲ್ಲ ಕ್ಯೂಟ್ ಆಗಿ, ಅದು ಆಪಲ್ ಸ್ಟೋರ್. ಇಲ್ಲೊಂದು ಕ್ರೂಸ್ ಹೋಗ್ತಾ ಇದೆ. ಕ್ರೂಸ್ ಅಲ್ಲಿ ನೀವು ಬೇಕಾದ್ರೆ ಬ್ರೇಕ್ಫಾಸ್ಟ್ ಆಪ್ಷನ್ ತಗೋಬಹುದು. ನಾವು ಆಲ್ರೆಡಿ ಆಫ್ಟರ್ನೂನ್ ಆಗಿತ್ತು, 3 o'clock, ಸೊ ವಿ ಡಿಡ್ಂಟ್ ಆಪ್ಟ್ ಫಾರ್ ಇಟ್. ಹೇಗೆ ಫೈನಲಿ ಒಂದು ನಾವು ಬಸ್ಸಲ್ಲಿ ಬಂದಿದ್ದೀವಿ. 3 stops ಇತ್ತು, ಇಲ್ಲ ಅಂದ್ರೆ ನಾನು 1.5 kilometer ನಡಿಬೇಕಿತ್ತು. ಅದ್ರ ಬದಲು ಬಸ್ಸಲ್ಲಿ ಬಂದಿದ್ದೀವಿ. ನೀವು ಇಲ್ಲಿ ಇಡೀ ಸಿಂಗಾಪುರಲ್ಲಿ ನಿಮ್ಗೆ ಒಂದು MRT ಕಾರ್ಡ್ ಅಂತ ಸಿಗುತ್ತೆ. ಅದು ತಗೊಳಕ್ಕಾಗಿಲ್ಲ ಅಂದ್ರೆ ನೀವು ಪರವಾಗಿಲ್ಲ, ಒಂದು 2 days ಅಷ್ಟೇ ಇರ್ತೀರಾ. ಅದಕ್ಕೆ $25 ಡೆಪಾಸಿಟ್ ಮಾಡಿ ತಗೋಬೇಕಂದ್ರೆ ಅದು ವೇಸ್ಟ್ ಆಗುತ್ತೆ. ಸೊ ನೀವು ಅದ್ರ ಬದಲು ವೀಸಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ, ಇಲ್ಲ ಕ್ರೆಡಿಟ್ ಕಾರ್ಡ್ ಆದ್ರೂ ಯೂಸ್ ಮಾಡಬಹುದು. ಬಟ್ ಇಂಟರ್ನ್ಯಾಷನಲ್ ಎನೇಬಲ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ವೀಸಾ ಕಾರ್ಡ್. ಎಲ್ಲ ಕಡೆ ಮೆಟ್ರೋ, ಬಸ್, MRT ಏನೇನ್ ಇದೆಯೋ ಎಲ್ಲ ಕಡೆನೂ ನೀವು ಅದೇ ಕಾರ್ಡ್ ಯೂಸ್ ಮಾಡ್ಬೋದು. ಈಸಿ ಪೀಸಿ. ಇಲ್ಲಿರೋ ಕ್ಯಾಬ್ಗಳು ಹೆವಿ ಎಕ್ಸ್ಪೆನ್ಸಿವ್. ಜಸ್ಟ್ 2 kilometerಗೆ ನೀವು 2500 rupees ಕೊಡಬೇಕು. ಸೊ ಈ ಸಿಟಿ ತುಂಬಾ ಚಿಕ್ಕದು, ನೀವು ವಾಕಬಲ್ ಮಾಡ್ಬೋದು ಎಲ್ಲಾದ್ರೂ. ಹಂಗೂ ವಾಕ್ ಮಾಡೋಕ್ಕಾಗಲ್ಲ ನಿಮಗೆ ಅಂದ್ರೆ ಎನಿ ಟೈಮ್ ಬಸ್ಸಸ್ ಅವೈಲೇಬಲ್ ಇರುತ್ತೆ. ನಮ್ಮ ಏರ್ಪೋರ್ಟ್ ಬಸ್ ಹೇಗಿರುತ್ತೋ ಬೆಂಗಳೂರ್ದು, ಅದೇ ಥರನೇ ಇರುತ್ತೆ. ನೀವು ಟ್ಯಾಪ್ ಮಾಡಿ, ಇಲ್ಲಿ ಟಿಕೆಟ್ಸ್ ಎಲ್ಲ ತೊಗೊಳೋ ಥರ ಇಲ್ಲ. ಜಸ್ಟ್ ನಮ್ಮ ವೀಸಾ ಕಾರ್ಡ್ನ ಟ್ಯಾಪ್ ಮಾಡಿ ಹೋದರೆ ಆಯಿತು. ಪಿಕಪ್ಪಲ್ಲಿ ಟ್ಯಾಪ್ ಮಾಡಬೇಕು, ಬ್ಯಾಕ್ ಸೈಡಲ್ಲಿ ಡ್ರಾಪ್ ಆಗಬೇಕಾದ್ರೆ ನಿಮಗೆ ಥ್ರೂ ಔಟ್ ಸಿಂಗಾಪುರಲ್ಲಿ ಮೆಟ್ರೋ ಕನೆಕ್ಷನ್ ಏನು ತುಂಬ ಹತ್ರ ಇರೋದಿಲ್ಲ, ಮತ್ತು ನೀವು 1 kilometer ವಾಕ್ ಮಾಡಬೇಕು. ಸೊ ಆಪ್ಟ್ ಫಾರ್ ಬಸ್. ಇಲ್ಲಿನ ಬಸ್ಸಸ್ ಮಾತ್ರ 7 o'clock ಅಂದರೆ 7 o'clockಗೆ ಬರುತ್ತೆ. 1 ನಿಮಿಷ ಆಚೆ ಈಚೆ ಆಗಲ್ಲ, ಅಷ್ಟು ಅಕ್ಯುರೇಟ್. ಕ್ಯಾನ್ ಯು ಬಿಲೀವ್, ನಮಗೆ ಥ್ರೂ ಔಟ್ ಸಿಂಗಾಪುರ್ ಟ್ರಾನ್ಸ್ಪೋರ್ಟ್ ಬಸ್ಸಲ್ಲಿ ಹೋಗೋದ್ರಿಂದ ಜಸ್ಟ್ 2500 rupees ಆಗಿದ್ದು. ಇದಾದಮೇಲೆ ನಾವು ಕ್ಲೌಡ್ ಫಾರೆಸ್ಟಿಗೆ ಹೋದ್ವಿ. ದಿಸ್ ಇಸ್ ಅನ್ ಇಂಡೋರ್ ಕ್ಲೌಡ್ ಫಾರೆಸ್ಟ್, ಅವರೇ ಮಾಡ್ಕೊಂಡಿರೋದು. ಇಲ್ಲಿ ವಾಟರ್ ಫಾಲ್ಸ್ ಇರುತ್ತೆ, ಇಂಡೋರ್ ವಾಟರ್ ಫಾಲ್. ಇದಕ್ಕೆ 3000 per person ಟಿಕೆಟ್ ಇರುತ್ತೆ. ನೋಡಿ ಬರೀ ಇದೇ ಫೋರ್ಸ್, ನನಗಂತೂ ನೋಡಿ ಸಾಕಾಗಿದೆ. ಇಲ್ಲಿ ಡೈನೋಸರ್ ಇರುತ್ತೆ ಅಂದರು, ನೋಡಿದ್ರೆ ಈ ಡೈನೋಸರ್ ಆವಾಗ ಈ ಅನ್ನತ್ತೆ, ಈ ಕಡೆ ಒಂದ್ಸಲಿ ಅನ್ನತ್ತೆ. ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ, ನಮ್ಮ ಅಂಥವ್ರಿಗೆಲ್ಲ ಓಕೆ. ಬಂದಿದ್ದೀವಲ್ಲ ನೋಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಅಲ್ಲಿರೋ ಗಾರ್ಡನ್ ಫಾರೆಸ್ಟ್ ಅವರೇ ಕ್ರಿಯೇಟ್ ಮಾಡಿರೋದೆಲ್ಲ ತುಂಬ ಚೆನ್ನಾಗಿದೆ. ಫಾಗ್ ಹಾಕಿರ್ತಾರೆ. ವೆರಿ ಕೂಲ್ ಪ್ಲೇಸ್, ಫುಲ್ ತಣ್ಣಗೆ ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನ್. ತುಂಬ ಚೆನ್ನಾಗಿತ್ತು. 1 time ವಿಸಿಟ್ ಮಾಡ್ಬೋದು. ಅದಾದಮೇಲೆ ಸೂಪರ್ ಟ್ರೀ ನೋಡೋಕೆ ಹೋದ್ವಿ. ದಿಸ್ ಇಸ್ ಫ್ರೀ ಫಾರ್ ಆಲ್. ದಿಸ್ ಇಸ್ ವೆರಿ ನೈಸ್. ನೀವು ಅಲ್ಲೇ ಚಿಲ್ ಮಾಡಿಕೊಂಡು ಆಕಾಶ ನೋಡ್ಕೊಂಡು ತೇಲಾಡ್ಕೊಂಡಿರ್ಬೋದು. ಇದು ನೋಡ್ಕೊಂಡು ನಾವು ಲಿಟಲ್ ಇಂಡಿಯಾಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ. ಇದೆ ಮರೀನಾ ಬೇ ಸ್ಯಾಂಡ್ ಹೋಟೆಲ್. ಅಲ್ಲಿ ಸೂಪರ್ ಅಬ್ಸರ್ವೇಟ್ರಿ ಡೆಕ್ ಇರುತ್ತೆ. ನೀವು ಹೋಟೆಲ್ಗೆ ಮುಂಚೆನೇ ರಿಸರ್ವ್ ಮಾಡ್ಕೊಂಡು ಹೋಗ್ಬೋದು.